ನೋಡಿ, ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಶಾಸಕರ ಬೆಂಬಲದ ಬಗ್ಗೆ ಕಾಂಗ್ರೆಸ್ನಲ್ಲಿ ಮಿಂಚಿನ ಚರ್ಚೆಗಳಾಗ್ತಾ ಇದೆ. ಸೇಮ್ ರಿಪೀಟ್ 3 ತಿಂಗಳ ಹಿಂದೆ ಏನಾಗಿತ್ತೋ ಹಂಗೇನೆ ಅವರವರೇ ಗುಂಪು ಕಟ್ಕೊಳ್ಳೋದು, ಡಿನ್ನರ್ ಮೀಟಿಂಗ್ ಮಾಡೋದು, ಚರ್ಚೆ ಮಾಡೋದು ಇದಾಗ್ತಾ ಇದೆ. ಸಿದ್ದರಾಮಯ್ಯ ಪರ ಅಖಾಡಕ್ಕೆ ಬೆಂಬಲಿಗರು ಇಳಿತಾ ಇದ್ದಾರೆ. ಸಿಎಂ ಬದಲಾವಣೆ ಮಾಡೋದು ಯಾರು ಅಂತ ಸಿದ್ದು ಆಪ್ತರು ಸಿಟ್ಟು ತೋರಿಸ್ತಾ ಇದ್ದಾರೆ. ಯಾರೀ ಚೇಂಜ್ ಮಾಡಿಸ್ತೀರಿ ಸಿಎಂ ಸ್ಥಾನನ ಅವ್ರಿಗಿಂತ ಹೀಗಂತ ಪರೋಕ್ಷವಾಗಿ ಹೈಕಮಾಂಡ್ಗೆ ಸೆಟ್ಟು ಹೊಡೆದು ಸಿದ್ದು ಬೆಂಬಲಿಗರು ನಿಲ್ತಾ ಇದ್ದಾರೆ. ಸಿಎಂ ಬದಲಾವಣೆಯಲ್ಲಿ ನಾನು ಒಬ್ಬ ವೋಟರ್ ಹೀಗಂತ ರಾಯರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಬಸವರಾಜ ರಾಯರೆಡ್ಡಿ ತಿರುಗೇಟನ್ನು ಕೊಡ್ತಾ ಇರೋದು. ನಾವಿದ್ದೀವಿ ಅಂತ, ನಾನೂ ಒಬ್ಬ ವೋಟರ್ ಸಿದ್ದರಾಮಯ್ಯನವರ ಪರವಾಗಿ ಅಂತ. ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡಬಹುದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡಬಹುದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡಬಹುದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್.